ಬಂಧುಗಳೇ, ತಾಯಂದಿರೇ, ಎಲ್ಲ ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ರೇಷ್ಮೆ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ರಾಜ್ಯ ಖನಿಜ ನಿಗಮ ಇವೆಲ್ಲರ ಸಂಯುಕ್ತಾಶ್ರಯದಲ್ಲಿ ಓಕ್ಲಿಪುರಂ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ರೇಷ್ಮೆ ಮತ್ತು ಖನಿಜ ಭವನ ನಿರ್ಮಾಣದ ಶಂಕುಸ್ಥಾಪನೆ ಕಾರ್ಯಕ್ರಮ ಮತ್ತು ಈ ರೇಷ್ಮೆ ಪೋರ್ಟಲ್ ಬಿಡುಗಡೆ ಕಾರ್ಯಕ್ರಮ ಇವುಗಳನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತ ಮಾತುಗಳನ್ನು ಗುದ್ದಲಿ ಪೂಜೆ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಲಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಹಾಗೂ ಸಮಾರಂಭದಲ್ಲಿ ಉಪಸ್ಥಿತರಿರುವ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಹಾಗೂ ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಕೆ ವೆಂಕಟೇಶ್ ಅವರೇ ಮತ್ತು ಈ ಖನಿಜ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ನಮಗೆಲ್ಲರಿಗೂ ಬಹಳ ಆತ್ಮೀಯರು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ GS ಪಾಟೀಲ್ ಅವರೇ ಹಾಗೂ ಅದರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮಣ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ರೋಹಿಣಿ ಸಿಂಧೂರಿ ಅವರು, ಗಿರೀಶ್ ಅವರು, ಶಿಲ್ಪಾ ನಾಗ್ ಅವರು, ಬಸವರಾಜ್ ಅವರು ಹಾಗೂ ಇತರ ಎಲ್ಲ ಅಧಿಕಾರಿಗಳೇ ಹಾಗೂ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ಹಾಗೂ ಎಲ್ಲ ಮಾಧ್ಯಮದ ಮಿತ್ರರೇ, ಇವತ್ತು ಇಲ್ಲಿ ಅತ್ಯಂತ ಒಂದು ಸುಂದರವಾದಂಥ ಸುಮಾರು 13 ಮಹಡಿಗಳು, ಅದರ ಜೊತೆಯಲ್ಲಿ ಪಾರ್ಕಿಂಗು, ಬೇಸ್ಮೆಂಟ್ ಎಲ್ಲ ಸೇರಿಸ್ಕೊಂಡ್ರೆ ಒಟ್ಟು 17 ಮಹಡಿಗಳು ಆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಶಂಕುಸ್ಥಾಪನೆ ಆಗಿದೆ. ಸುಮಾರು 10-11 ಲಕ್ಷ ಚದರ ಅಡಿಯ ಕಟ್ಟಡ ಮತ್ತು ಈ ಒಂದು ಜಾಗ ಏನಿತ್ತು 4.5 ಎಕರೆ ಹೆಚ್ಚು ಕಮ್ಮಿ, ಇದನ್ನು ರೇಷ್ಮೆ ಇಲಾಖೆಯ ವಶದಲ್ಲಿ ಈಗಾಗಲೇ ಸಚಿವರು ಹೇಳಿದಾಗೆ ಬಹಳಷ್ಟು ದಶಕಗಳಿಂದ ಅವರ ವಶದಲ್ಲೇ ಇತ್ತು. ಇದನ್ನು ಸರ್ಕಾರದ ಒಂದು ಜಾಗ ಮತ್ತು ಈ ಇಲಾಖೆಗೆ ಸೇರಿರ್ತಕ್ಕಂಥ ಜಾಗ ಆಗಿರೋದ್ರಿಂದ ಇವತ್ತಿನ ಒಂದು ಬೆಂಗಳೂರಿನ ಬೆಳವಣಿಗೆಯಲ್ಲಿ ಇದು ಕೇಂದ್ರ ಸ್ಥಳ. ಸುತ್ತಮುತ್ತ ತಾವು ನೋಡಿದ್ರೆ ದೊಡ್ಡ ದೊಡ್ಡ ಇಲ್ಲಿ ಏನು ಮಾಲ್ಗಳು ಕೂಡ ಬಂದಿದೆ ಹಾಗೂ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ಗಳೆಲ್ಲ ಬಂದಿದೆ. ಆದ್ದರಿಂದ ಇಲ್ಲಿ ಒಂದು ಒಳ್ಳೆಯ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ ಒಂದು ಖಂಡಿತವಾಗಿಯೂ ಅವಕಾಶ ಇತ್ತು.